ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ನಮ್ಮಮ್ಮ ಮುಡಿ ಕೊಟ್ಟಾದಮೇಲೆ ನೋಡಿರಲಿಲ್ಲ ಪಾಪುನ, ಯಾಕಂದರೆ ಅವ್ರು ಪ್ರೇಯರ್ಗೆ ಹೋಗಿದ್ರು 2 ಡೇಸು. ಸೊ ಹಾಗಾಗಿ ಬಂದಿರಲಿಲ್ಲ. ಬಂದ ತಕ್ಷಣ ಪಾಪುನ ಮುದ್ದಾಡು ಮುದ್ದಾಡು ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇವಾಗ ಇವತ್ತಿನ ಡೇ ಏನಪ್ಪ ಅಂತಂದರೆ ತುಳಸಿ ಹಬ್ಬದ ಪೂಜೆ ಆಗಿರುತ್ತೆ. ಸೊ ಅದಕ್ಕೆ ಏನೇನು ಪ್ರಿಪ್ರೇಷನ್ ಬೇಕೋ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಅಮ್ಮ, ನಾನು, ಪಾಪು 3 ಜನನೂ ಆಟೋದಲ್ಲಿ ಹೋಗ್ಬಿಟ್ಟು ತುಳಸಿ ಗಿಡ, ಮೇನ್ ತುಳಸಿ ಗಿಡ ಇರಲಿಲ್ಲ. ತಗೋಬೇಕು ಅಂದಂಗೆಲ್ಲ ಅದು ಡಿಲೇ ಆಗ್ತಾಯಿತ್ತು. ಮೇ ಬಿ ಈಗ ತಗೋಬೇಕು ಅಂತ ಬರ್ದಿತ್ತೇನೋ. ಸೊ ಹಾಗಾಗಿ ಈಗ ತಗೊಳ್ಳೋಣ ಅಂತ ಬಂದ್ವಿ. ಇವತ್ತು ಪೂಜೆ ಇರೋದ್ರಿಂದ ಸಂಜೆ 5 ಗಂಟೆಯಿಂದ 7 ಗಂಟೆವರೆಗೂ ಟೈಮ್ ತುಂಬ ಚೆನ್ನಾಗಿದೆ. ಸೊ ಸಂಜೆ ಪೂಜೆ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡೆ. ಆ್ಯಂಡ್ ಬೆಳಗ್ಗೆನೇ ಹೋಗಿ ಒಂದು ನರ್ಸರಿಗೆ ಹೋಗ್ಬಿಟ್ಟು ತುಳಸಿ ಗಿಡ ತೊಗೊಂಬರೋಣ ಅಂತೇಳಿ ಬಂದ್ವಿ. ಒಂದಷ್ಟು ಇದ್ವು, ಕೆಲವೊಂದು ಎಲ್ಲ ಒಣಗೋಗ್ಬಿಟ್ಟಿತ್ತು. ಅದರಲ್ಲಿ ಆರಿಸ್ಕೊಂಡು ನೀಟಾಗಿ ಒಳ್ಳೆಯದೊಂದು ತೊಗೊಂಡು ಬಂದ್ವಿ. ಆ್ಯಂಡ್ ಅದಾದಮೇಲೆ ಇದು ದಾಸವಾಳದ ಹೂವು ನೋಡೋಣ, ಯಾಕಂದರೆ ರಾಯರಿಗೆ ಇಷ್ಟ ಅಲ್ವಾ, ಪೂಜೆಗೆ ಡೈಲಿ ಯೂಸ್ಗೆ ಬೇಕಾಗುತ್ತೆ ಅಂತ ನೋಡಿದೆ. ಬಟ್ ಅದೊಂದೇ ಇತ್ತು. ಆಂಟಿ ನೆಕ್ಸ್ಟು ನಾನು ತರಿಸ್ಕೊಡ್ತೀನಪ್ಪ ಅಂತ ಹೇಳಿ ಅವ್ರ ನಂಬರ್ ಇಸ್ಕೊಂಡ್ರು. ಸೊ ನೆಕ್ಸ್ಟ್ ಬಂದಾಗ ಕಾಲ್ ಮಾಡ್ತಾರೆ, ಅವಾಗ ತೊಗೊಂಬರೋಣ. ವೆರೈಟಿ ಕಲರ್ಸ್ ಇರುತ್ತಲ್ಲ ದಾಸವಾಳ, ಅವಾಗ ತೊಗೊಂಬರೋಣ ಅಂಥೇಳಿ ಸುಮ್ಮನೆ ಆದೆ. ದಾಸವಾಳ ತೊಗೊಳ್ಲಿಲ್ಲ, ತುಳಸಿ ಗಿಡ ಮಾತ್ರ ತೊಗೊಂಡು ನಾನು ಬಂದೆ. ಇಲ್ಲಿ ಪಾಪು ನೋಡಿ ನನ್ನೇ ಕರೀತೆ, ಬಾಮ್ಮ ಇಲ್ಲಿ ಬಾ, ಇಲ್ಲಿ ವೀಡಿಯೋ ಮಾಡು ಬಾ ಅಂತ ಕರೀತಾ ಇದ್ಲು. ಹಾಗೆ ನಾನೇನಾದರೂ ವೀಡಿಯೋ ಮಾಡ್ತಿದ್ರೆ ಅವಳು ಹಾಯ್ ಗಾಯ್ಸ್ ಅಂತ ಇರ್ತಾಳೆ. ನೋಡೋದಕ್ಕೊಂಥರ ಚೆಂದ. ಇಲ್ಲಿ ಕನಗ್ಲೂವನು ಇತ್ತು. ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ಸುಮ್ಮನೆ ತೊಗೊಂಡು ಆಟ ಆಡ್ತಾಯಿದ್ವಿ. ಈಗ ತುಂಬ ಇಂಪಾರ್ಟೆಂಟ್ ಆಗಿದೆ ಅದು. ಕನಗ್ಲೂವು ರಾಯರಿಗೆ ಸಿಕ್ಕಾಪಟ್ಟೆ ಇಷ್ಟ. ದುಡ್ಡು ಕೊಟ್ರೂ ಸಿಗೋದು ಕಷ್ಟ ಆಗ್ಬಿಟ್ಟೈತೆ. ಇದು ವಾಸ್ತು ಗಿಡ, ಒಳಗಡೆ ಇಂಡೋರ್ ಪ್ಲ್ಯಾಂಟ್. ಇದು ಚೆನ್ನಾಗಿತ್ತು. ನೋಡೋಣ ಯಾವಾಗಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವಾಗ ತೊಗೊಳ್ತೀನಿ ಅಂತ. ಆ್ಯಂಡ್ ಇವಾಗ ತುಂಬ ಕಲೆಕ್ಷನ್ಸ್ ಇತ್ತು. ಈಗ ಒಂದು ಪಾಟ್ ತೊಗೊಂಡು, ಮನೇಲಿ ಪಾಟ್ ಇದ್ವು, ಬೇಡ ಹೊಸ ಪಾಟಲ್ಲೇ ಹಾಕ್ಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಹೊಸ ಪಾಟು ರೆಡಿ ಮಾಡಿಕೊಟ್ರು ಆಂಟಿ. ಆ್ಯಂಡ್ ಅದಾದಮೇಲೆ ಇಲ್ಲಿ ನಲ್ಲಿಕಾಯಿ ತೊಗೊಳ್ಳೋಣ, ಹಾಗೆ ನಲ್ಲಿಕಾಯಿ ಮತ್ತು ಬಾಳೆ ದಿಂಡು ಬರುತ್ತಲ್ಲ ಅದು ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಒಂದು ಕಡ್ಡಿಗೆ 50 ರೂಪಾಯಿ ಹೇಳಿದರು. ನೋಡಿಕೊಂಡು ತೊಗೋಬೇಕು. ಪಾಪ ಬಿಸಿಲಲ್ಲೇ ಮಾರ್ತಾ ಕೂತ್ಕೊಂಡಿದ್ರು. ನಮಗೆ ಹಬ್ಬ ಮಾಡೋ ಚಿಂತೆ, ಅವರಿಗೆ ವ್ಯಾಪಾರ ಮಾಡೋ ಚಿಂತೆ. ಸೊ ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ರದ್ದು ಒಂದೊಂದು ಥರ ಜೀವನ. ಆ್ಯಂಡ್ ಅವನ್ನೆಲ್ಲ ನೋಡಿ ನಾವೇ ಖುಷಿ ಪಡಬೇಕು, ನಾವೇ ಪುಣ್ಯವಂತರಪ್ಪ ಅಂತ ಅನಿಸುತ್ತೆ ಒಂದೊಂದು ಸಲ ನೆನೆಸ್ಕೊಂಡ್ರೆ. ಪಾಪ ಆಂಟಿ ಯಾವಾಗ ಬಂದು ಕೂತ್ಕೊಂಡಿದ್ರು, ಬೆಳಿಗ್ಗೆಯಿಂದನೂ ಕೂತ್ಕೊಂಡಿದ್ರು ಅನಿಸುತ್ತೆ. ಬಿಸಿಲಲ್ಲಿ ಮುಖಕ್ಕೆ ಹೊಡಿತಾಯಿತ್ತು ಬಿಸಿಲು. ಪಾಪ ಇಲ್ಲಿ ವಯಸ್ಸಾಗಿರೋರು ಎಲ್ಲಡಿಕೆ ಮಾರ್ತಾಯಿದ್ರು. ಇವನ್ನೆಲ್ಲ ನೋಡಿ ಒಂಥರ ಬೇಜಾರಾಯಿತು. ನಾವು ಹಬ್ಬ ಮಾಡೋದಕ್ಕೆ ತಾರಾಡ್ತಾಯಿದ್ರೆ, ಇವರು ವ್ಯಾಪಾರ ಮಾಡೋದಕ್ಕೆ ತಾರಾಡ್ತಾಯಿದ್ರು. ಸೊ ಅದೆಲ್ಲ ತಗೊಂಡು ಮನೆಗೆ ಬಂದ್ವಿ. ಪಾಪಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು, ಆ್ಯಂಡ್ ಈಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ದೇವ್ರಿಗೆಲ್ಲ ಹೂವು ಮುಡ್ಸೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಆ್ಯಂಡ್ ನೀವೆಲ್ಲ ಹೇಗೆ ತುಳಸಿ ಹಬ್ಬನ ಮಾಡಿದ್ದೀರಿ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಎಲ್ರಿಗೂ ಬಿಲೇಟೆಡ್ ತುಳಸಿ ಹಬ್ಬದ ಶುಭಾಶಯಗಳು. ಲಾಸ್ಟ್ ಸಂಡೇ ಆಗಿದ್ದು, ಈ ಸಂಡೇ ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಕ್ಷಮೆ ಇರಲಿ, ಊರಿಗೆ ಹೋಗಿದ್ದೆ. ಸೊ ಹಾಗಾಗಿ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತೀನಿ. ಸೊ ಕೊನೆವರೆಗೂ ವಿಡಿಯೋ ನೋಡಿ.
Hey!
ತುಳಸಿ ಅಮ್ಮ ಒಳ್ಳೇದು ಮಾಡು ಜೇಜಿ ಪಾಪದು ಬಾರೆ ಕೊಟ್ಟಿರ್ತೀನಿ ಬಾ ನೀರು ಇಟ್ಕೋಬಾರ್ದು ಕೈ ಕಾಪಾಡಮ್ಮ ತಾಯಿ ಅಮ್ಮ ಒಳ್ಳೇದು ಮಾಡು ಹ್ಯಾಪಿ ತುಳಸಿ Happy birthday. ನೋಡಿ ಗೈಸ್ ಐಸ್ ಕ್ರೀಮ್ ತಿಂದು ಹೆಂಗೆ ಮಾಡ್ಕೊಂಡಿದ್ದಾಳೆ ಮೂತಿ ತೋರ್ಸು ಮೂತಿ ತೋರ್ಸು ತೋರ್ಸು ನೋಡಿ ಗೈಸ್ ಪೂಜೆ ಮಾಡೋ ಟೈಮಲ್ಲಿ ಬರ್ರಿ ಹಿಂಗೆ ಏನಾದರೂ ಮಾಡ್ಕೊಂತಿರ್ತಾರೆ ಓಕೆ ಗೈಸ್ ಫೈನಲಿ ಪೂಜೆ ಆಯಿತು. ಇವಾಗ ಅಮ್ಮ ಇದು ಏನಪ್ಪ ಇದು ಕುಂಬಳಕಾಯಿ ಪಾಯಸ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ತುಂಬ ದಿನ ಆಯಿತು ಮಾಡಿ. ಸರಿ ಅಂತ ಕುಂಬಳಕಾಯಿ ಇತ್ತು, ಊರಿಂದ ಕಳಿಸಿದ್ರು. ಯಾರಂದರೆ ನಮ್ಮ ಅತ್ತಿಗೆ ಅನಿಸುತ್ತೆ, ಅವ್ರು ಕಳಿಸಿದ್ರು. ಹಾಗಾಗಿ ಕುಂಬಳಕಾಯಿ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಅಮ್ಮ ರೆಡಿ ಮಾಡ್ಕೊಳ್ತೈತೆ. ಫಸ್ಟು ಇದನ್ನು ಕ್ಲೀನಾಗಿ ಕಟ್ ಮಾಡಿ ತೊಳೆದ್ಬಿಟ್ಟು ಇದನ್ನು ಬೇಯಿಸೋದಕ್ಕೆ ಇಡಬೇಕು. ಅದಾದಮೇಲೆ ಸ್ವಲ್ಪ ಆರೋದಕ್ಕೆ ಬಿಟ್ಬಿಡಬೇಕು. ಆ್ಯಂಡ್ ಇದು ನೆಕ್ಸ್ಟ್ ಪ್ರಾಸೆಸ್ ಏನಪ್ಪ ಅಂತ ಅಂದರೆ ಇದಕ್ಕೆ ತೆಂಗಿನಕಾಯಿ, ಕಡಲೆಬೀಜ, ಏಲಕ್ಕಿ ಇಷ್ಟು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋ ಅಂಥದ್ದು. ಆಮೇಲೆ ಬೆಲ್ಲ ಪಾಕ ಮಾಡ್ಕೊಳ್ಳೋದು. ಇಲ್ಲಿ ಕಡಲೆಕಾಯಿ ಹುರಿದಿದ್ದಾಯಿತು. ಇವಾಗ ತೆಂಗಿನಕಾಯಿ ತುರ್ಕೊಳ್ತಾ ಇದ್ದಾರೆ ಅಮ್ಮ. ಆ್ಯಂಡ್ ಅದಾದಮೇಲೆ ಬೆಲ್ಲ ಏನು ಇರುತ್ತೋ ಅದನ್ನು ಕರಗಿಸ್ಕೊಂಡು ಇಟ್ಕೋಬೇಕು. ಇದು ಕಾಯಿಸೋದಲ್ಲ, ಇದು ಬೆಲ್ಲ ಸೋಸಿರೋದು ಕಾಯಿಸಿ ನೆನಾಕಿ ಸೋಸಿರೋದಲ್ಲ ನಮ್ಮ ಬೆಲ್ಲ ನೆನಾಕಿರುತ್ತಾನೆ. ಹೆಂಗೆ ಮಾಡಿ ಕಾಸಿಲ್ಲಲ್ಲ ಬೆಲ್ಲ ಕಾಸು ಬೇಡ. ಕಾಯಿ ಹಾಕ್ಬೇಕು, ಇವಾಗ ಕಾಯಿ ರುಬ್ಬೇಕು.
ಯಾರು ಮುತ್ತು ಕೊಡಪ್ಪ ಅಪ್ಪಾಜಿಗೆ. ಓಕೆ ಗೈಸ್, ಪೂಜೆ ಎಲ್ಲ ಆಯಿತು. ಅಮ್ಮ ಅಡುಗೆ ಮಾಡ್ತೈತೆ. ಆ್ಯಂಡ್ ನಮ್ಮ ಮನೆಯವ್ರು ಸ್ವೀಟ್ ತಂದಿದ್ರು. ಸ್ವೀಟ್ನೇ ನೈವೇದ್ಯಕ್ಕೆ ಇಟ್ಟೆ ಫಸ್ಟು. ಪೂಜೆ ಅಂತೂ ನೆಮ್ಮದಿಯಾಗಿ ಚೆನ್ನಾಗಾಯಿತು. ಆ್ಯಂಡ್ ಅಮ್ಮ ಅಡುಗೆ ಮಾಡ್ತಿದ್ದಾರೆ ಅಂದರೆ ಫುಲ್ ಅಡುಗೆ ಮಾಡ್ತಾಯಿಲ್ಲ, ಆ ಸ್ವೀಟ್ ಒಂದು ಮಾಡ್ತಾಯಿದ್ದಾರೆ. ನಾನು ಪುಳಿಯೋಗರೆ ಮತ್ತು ಮೊಸರನ್ನ ನಾನು ಮಾಡಿದೆ. ಅದು ಏನದು ಕುಂಬಳಕಾಯಿ ಸ್ವೀಟು ಅಮ್ಮ ಮಾಡಿತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಒಂದು ಸಲ ರೆಸಿಪಿ ನೀವು ಟ್ರೈ ಮಾಡಲೇಬೇಕು. ಆ್ಯಂಡ್ ಇಲ್ಲಿ ಪಾಪುಗೆ ಹಾಕ್ಕೊಟ್ಟೆ. ಈಗ ನಾನು ಊಟ ಮಾಡ್ತಾಯಿದ್ದೀನಿ, ನಮ್ಮ ಮನೆಯವ್ರು ಕೂಡ ಊಟ ಆಯಿತು. ಊಟ ಆದಮೇಲೆ ಲಾಸ್ಟಲ್ಲಿ ಸ್ವೀಟ್ ತಿಂದೆ, ಸಖತ್ತಾಗಿತ್ತು. ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿನ್ನೋದ್ರ ಮಜಾ ಬೇರೆ ಎಲ್ಲೂ ಇಲ್ಲ. ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಆ್ಯಂಡ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಊಟ ಆಯ್ತು, ಪೂಜೆ ಆಯಿತು, ಊಟ ಆಯಿತು. ಆ್ಯಂಡ್ ಇವಾಗ ವ್ಲಾಗ್ನ ಎಂಡ್ ಮಾಡ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮತ್ತೆ ಹೇಳ್ತಿದ್ದಾಳಂತ ಅಂದ್ಕೋಬೇಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ಗಂಟ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ನೀವು ಹೇಗೆ ತುಳಸಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಮಮ್ಮಿ ಲವ್. ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಮಮ್ಮಿ ಲವ್.